ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ ಗೈಸ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಒಂದು ಲಕ್ಸುರಿ ಹೌಸ್. ಅದು ಕೂಡ ಕಾರ್ಡ್ಬೋರ್ಡಲ್ಲಿ. ಲಕ್ಸುರಿ ಹೌಸ್ ಅಂದರೆ ಮಾಮೂಲಿ ಸುಮ್ಮನೆ ಕಾರ್ಡ್ಬೋರ್ಡು ಹೊರಗಡೆ ಹೋಗೋದಂತ ಅಲ್ಲ, ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ಗಳು ಸಹ ಇರುತ್ತೆ, ಆಮೇಲೆ ತಿರುಗಿ ರೆಸ್ಟ್ ಮಾಡೋಕ್ಕೂ ಇರುತ್ತೆ, ಎಲ್ಲ ಥರ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಈ ಒಂದು ಮನೆನ ನಾವು ತುಂಬ ದಿನಗಳ ಹಿಂದೆನೇ ಸ್ಟಾರ್ಟ್ ಮಾಡಿದ್ವಿ. ಬಟ್ ನನ್ನ ಫೋನ್ ಕೈ ಕೊಡುತ್ತೆ ನಮಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಕಟ್ಟಿದ್ವಿ, ಮಳೆ ಎಲ್ಲ ಬಂದಿರೋದಕ್ಕೆ ಈ ಥರ ಆಗಿಬಿಟ್ಟಿದ್ದಾವೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಇದು ಅಲ್ಲಾಡೋದ್ರಿಂದ ಒಂಚೂರು ಇದನ್ನು ಸೆಂಟ್ ಮಾಡೋಣ. ಫಸ್ಟು ಬೇಸ್ ರೆಡಿ ಇದ್ರೆ ಪಾಯ ಚೆನ್ನಾಗಿದೆ, ಮನೆ ಚೆನ್ನಾಗಿರೋದು. ಸದ್ಯಕ್ಕಿದೆ ನಮ್ಮ ಮನೆಗೆ ಪಾಯ. ಗೈಸ್, ಈ ಪಾರ್ಟ್ಗಳು ಇರ್ತಾಯಿಲ್ಲ, ಇದು ಸಖತ್ ಚಿಕ್ಕದಾಗಿರೋದ್ರಿಂದ ತಡೀತಾ ಇಲ್ಲ ಇದು ತೂಕ. ಇದು ಮುಂದೆ ಇನ್ನು ಕಾರ್ಡ್ಬೋರ್ಡ್ ಹಾಕಿದ್ರೆ ತಡೆಯುತ್ತೆ ಅಂತ ನಂಗಂತೂ ಅನ್ನಿಸ್ತಾಯಿಲ್ಲ. ಅದಕ್ಕೋಸ್ಕರ ಈ ದೊಡ್ಡ ಬಕೆಟ್ ಇಡ್ತಾಯಿದ್ದೀವಿ. ಕಿತ್ತಾಕೋದು ಹೇಳ್ತೀನಿ, ಎಲ್ಲ ಕಿತ್ತಾಕ್ಬಿಟ್ಟು ಹೇಳ್ತೀನಿ ನಾನು. ಜೀವನದಾಗ ಮನೆ ಕಟ್ಟೋ ಒಂದೇ ಗಟ್ಟಿ ಮುಟ್ಟೆ ಕಟ್ಟಿ ಅಂದ್ಬಿಟ್ಟು ಯಾವ ಎಲ್ಲ ಬರೀ ಅಲ್ಟ್ರಾಟೆಕ್ ಅನ್ನೇ ಕಳಿಸಿ. ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು ಅಂತ. ಅಲ್ಟ್ರಾಟೆಕ್ ತರಿಸೋಣ. ಅಲ್ಟ್ರಾಟೆಕ್ ಮಾತ್ರ ತರಿಸು. ಯಾವ್ದಳ ಅಲ್ಟ್ರಾಟೆಕ್ ಮಾತ್ರ ತುಂಬ್ಕೊಬರೋಣ, ಬೇರೆ ಬೇಡ. ಗೈಸ್, ಇಲ್ಲಿ ನೀವು ಇರಿ, ನಾವು ಅಷ್ಟಾಗಿ ಇದು ಮಣ್ಣು ತುಂಬ್ಕೊಂಡ್ಬಿಡ್ತೀವಿ. ಸರಿ, ಆಯ್ತಪ್ಪ. ಬಂದು ಸಿಮೆಂಟ್, ಅಲ್ಟ್ರಾಟೆಕ್ ಸಿಮೆಂಟ್. ಒಂದು ಮನೆ, ಒಂದು ಅವಕಾಶ. ನಾವು ಪಾಯ ರೆಡಿ ಮಾಡೋ ಅಷ್ಟೊತ್ತಿಗೆ ಪಾಯಕ್ಕೆ ನೀರು ಬೀಳಿ, ಅದ ದೇವರು ಮಳೆ ಬೀಳಿಸ್ತಾರೆ. ಅದೇನು ಮಾಡೋಕ್ಕಾಗುತ್ತೆ ನೋಡೋಣ. ಮಳೆ ಬರೋವರೆಗೂ ಮಾಡ್ತೀವಿ, ಮಳೆ ಬಂದರೆ ನಿಜೆ ಕಂಟಿನ್ಯೂ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ಫೈನಲಿ ಇದು ಫುಲ್ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇವಾಗ ಜೋಡಿಸ್ಕೊಂಡಿದ್ದೀವಿ ಎಲ್ಲೆಲ್ಲಿ ಇಡಬೇಕು ಅಂತ ಕಟ್ಟಿಗೆ. ಇವಾಗ ಪಾಯ ಆಯಿತು. ಪಾಯ ಆದಮೇಲೆ ಪಿಲ್ಲರ್ ಗಟ್ಟಿ ಇರಬೇಕು. ಪಿಲ್ಲರ್ ಗಟ್ಟಿ ಇದ್ದರೆ ಮನೇಲಿ ಸ್ಟ್ರೆಂತ್ ಆಗಿರುತ್ತೆ, ಅದಕ್ಕೋಸ್ಕರ ಪಾಯ ಗಟ್ಟಿ ಇದೆ. ಆಮೇಲೆ ತಿರುಗಿ ಪಿಲ್ಲರ್ ಗಟ್ಟಿ ಮಾಡಬೇಕು. ಬನ್ನಿ ಪಿಲ್ಲರ್ನ ಕಟ್ ಮಾಡೋಣ. ಫೈನಲಿ ಪಿಲ್ಲರ್ಸ್ ಮತ್ತು ಮೇಲೆ ಟಾಪ್ಗೆ ವ್ಯವಸ್ಥೆ ಏನೇನಾಗಿದೆಯೋ ಅವೆಲ್ಲ ಆಗಿಗಿದೆ. ಇವಾಗ ಕಾರ್ಡ್ಬೋರ್ಡ್ನ ಮೇಲೆ ಹಾಕ್ಸ್ಬಿಡೋದು ಅಷ್ಟೇ ಬಾಕಿ ಇರೋದು. ಗೋಲ್ಡ್ ಹೇಗೆ ರಿಯಲ್ ಆಗಿ ಮನೆ ಕಟ್ಟೋದಂಗೆ ಹೇಳ್ತಾರೆ. ಇಷ್ಟು ಮಾತ್ರ ಆಗಿದೆ ಇವಾಗ ಮನೆ.
sudden surprise. ಈ ಸೈಡು ಗೋಡೆ ಆಗಿದೆ. ಇವಾಗ ಈ ಸೈಡು ಮತ್ತೆ ಇವಾಗ ಸುತ್ತಬೇಕಿದೆ ನಾನು ಬಟ್ಟೆನ. ಸೀಸರ್ ಅಲ್ಲೇ ಎಲ್ಲ ಐತೆ ನಾನು. ಈ ಕಡೆದು ಕಟ್ಬಿಟ್ಟು ನಿಮಗೆ ಬಂತೆ ಸಿಗ್ತೀನಿ. ನನಗೆ ಮಳೆ ಬಂತಂತ ನಿಲ್ಸಾಕಿದ್ವಿ. ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ ನಮ್ಮ ಲಕ್ಸುರಿ ಹೌಸ್. ಬನ್ನಿ ಇವಾಗ ಇವಾಗ ಒಂಚೂರು ಮಳೆ ಬಂದಿದೆ ಅಂತ ಇದು ಒಂಚೂರು ಕಟ್ಟಿಗೆ ವೀಕ್ ಆಗಿದೆ. ಅದಕ್ಕೋಸ್ಕರ ಇದನ್ನು ಮತ್ತೆ ಸ್ಟ್ರೆಂತ್ ಮಾಡಿಬಿಟ್ಟು ಇವಾಗ ಮೋಲ್ಡ್ ಆಗಬೇಕು. ಹಾಕಿದ್ವಿ ಬಟ್ ಮಳೆ ಬಂದು ನೆಂದೋಗುತ್ತೆ ಕಾರ್ಬೋರ್ಡ್ ಅಂತ ತೆಗಿದ್ಬಿಟ್ವಿ. ಇವಾಗ ಸ್ಟ್ರೆಂತ್ ಬಂದಿದೆ. ಇವಾಗ ಪಿಲ್ಲರ್ಸ್ಗೆ ಇವಾಗ ಇದಾಗ್ಬಿಟ್ಟು ಮೋಲ್ಡ್ ಹಾಕ್ಬಿಟ್ಟು ಒಳಗಡೆ ಕಾರ್ಡ್ಬೋರ್ಡ್ ನಾನೇ ಹೇಳ್ತಿರೋದು. ಬನ್ನಿ ನಮ್ಮ ಮನೆಗೆ ನಿಮಗೆ ಸ್ವಾಗತ. ಇಲ್ಲಿ ಸುಸ್ತಾಗಿ ಬಂದರೆ ಯಾರನ್ನ ಆರಾಮಾಗಿ ಕೂತ್ಕೊಬೋದು. ನೆರಳಿದೆ ತುಂಬ. ಇಲ್ಲಿ ನೋಡಿ ಇಲ್ಲಿ ನೆರಳಿದೆ, ಆರಾಮಾಗಿ ಕೂತ್ಕೊಬೋದು. ಬೋರ್ ಆದಾಗ ಟಿ ವಿ ನೋಡ್ಬೋದು, ಸೆಕೆ ಆದಾಗ ಫ್ಯಾನ್ ಹಾಕೊಬೋದು. ಸೆಕೆ ಆದಾಗ ಫ್ಯಾನ್ ಹಾಕ್ಕೊಬೋದು. ಇನ್ನು ಬೋರ್ ಆದರೆ ಫ್ಯಾನಲ್ಲಿ ಆಟ ಆಡ್ಕೊಬೋದು. ಇನ್ನು ನಿಮಗೇನ ಸುಸ್ತಾದರೆ ಇಲ್ಲಿ ಪಿಲ್ಲೋಗಿದ್ದಾವೆ, ಆರಾಮಾಗಿ ಮಲ್ಕೋಬೋದು. ಒಂಚೂರು ಇಕ್ಕಟ್ಟು ಅಡ್ಜಸ್ಟ್ ಮಾಡ್ಕೊಬೋದು ನಾವಾದರೆ. ಹಾಗೆ ಹೆಲಿಕಾಪ್ಟ್ರಲ್ಲಿ ನೀವು ಎಲ್ಗಾನ ಹೋಗಿ ಬರ್ಬೋದು ಯಾವ್ದಾರ ದೇಶಕ್ಕೆ ನೋಡಿ. ಅದೇ ಇದು ಒಂಚೂರು ತುಂಬ ದೊಡ್ಡ ಹೆಲಿಕಾಪ್ಟರ್ ಆಗಿರೋದ್ರಿಂದ ಅದಕ್ಕೆ ಇಲ್ಲೇ ಇಡಬೇಕು ಇದನ್ನು. ಅದು ಹೋಗಕ್ಕೆ ಕಷ್ಟ ಆಗೈತಿ, ನಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನು ನೀವು ಕತ್ಲಾದರೆ ಇದರಲ್ಲೇ ಟಾರ್ಚ್ ಇರುತ್ತೆ. ಈ ಬಿಸಿಲು ಜಾಸ್ತಿ ಇರೋದಕ್ಕಿನ್ನ ಕಾಣಿಸ್ತಲ್ಲ, ಟಾರ್ಚ್ ಇದೆ. ನೋಡೋದಲ್ಲ ನಮ್ಮ ಮನೆ ಸುತ್ತದ ಒಂದು ಪ್ರಯತ್ನ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇದೇ ವಿಡಿಯೋಲ್ಲಿ 50 ಲೈಕ್ ಕೊಟ್ಟರೆ 24 hours ಮಾಡೋಣ ಅಂತ ಈ ಒಂದು ಮನೆಯಲ್ಲಿ. 50 ಲೈಕ್ಸ್ ಇಲ್ಲಿ ಅದೇನಾ 50 ಲೈಕ್ಸ್ ಆಗುತ್ತಲ್ಲ. 100 ಲೈಕ್ಸ್ ಬೇಕು. 100 ಲೈಕ್ಸ್ ಗೈಸ್. 50 ಆದರೆ 50ನೇ, 100 ಅಂದರೆ 100. ಓಕೆನಾ ಗೈಸ್? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಇಂಥ ವಿಡಿಯೋಸ್ ಬೇಕಾದ್ರೆ ಕಮೆಂಟ್ ಮಾಡಿ, 24 hours ಚಾಲೆಂಜ್ ಮಾಡಿ, 50 ಲೈಕ್ಸ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್.